ಸಮಾಜದಲ್ಲಿ ನಿಜವಾದ ಒಂದು ರಾಷ್ಟ್ರ ನಿರ್ಮಾಪಕರಂದರೆ ಝಕರಿಯಾರವರು ಅಂತ ಹೇಳ್ಬೋದು. ಯಾಕೆಂದರೆ ತಮ್ಮ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅವರು ಉಪಯೋಗಿಸ್ತಿದ್ದಾರೆ ಮತ್ತು ಸಮಾಜದ ಒಳಿತಿಗಾಗಿ ಅವರು ಉಪಯೋಗಿಸ್ತಿದ್ದಾರೆ. ಈ ಮೂಲಕ ಅವರು ಸಮಾಜಕ್ಕೆ ಮತ್ತು ಎಲ್ಲ ಶ್ರೀಮಂತರಿಗೂ ಮತ್ತು ಎಲ್ಲರಿಗೂ ಒಂದು ಮಾದರಿಯಾಗಿ ಇವತ್ತು ಝಕರಿಯಾರವರು ಬೆಳೆದಿದ್ದಾರೆ. ಇಲ್ಲಿ ಊರವರೆಲ್ಲ ಸಹಕಾರ ತುಂಬ ಇದೆ. ಯಾಕೆ ನಾನು ಬಂದ ದಿನದಿಂದ ನೋಡ್ತಾ ಇದ್ದೇನೆ, ಇಲ್ಲಿಯ ಒಂದು ಪರಿಸರದವರಾಗಲಿ ಅಥವಾ ಹಿರಿಯ ವಿದ್ಯಾರ್ಥಿಗಳಾಗಲಿ ಅಥವಾ ನಮ್ಮ SDMC ಆಗಲಿ ಮತ್ತು ಊರಿನ ಕೊಡುವ ದಾನಿಗಳು ಕೂಡ ಎಲ್ಲವನ್ನು ಮರೆತು ಶಾಲೆ, ನಮ್ಮ ಶಾಲೆ ಎನ್ನುವಂತಹ ಒಂದು ಹುಮ್ಮಸ್ಸಿನಿಂದ ಶಾಲೆಗೆ ಅನೇಕ ತುಂಬ ಕೆಲಸಗಳಾಗಿದೆ. ಶೈಕ್ಷಣಿಕ ಕ್ರಾಂತಿಯನ್ನು ಈ ಜಿಲ್ಲೆಯಲ್ಲಿ ನಡೆಸಿದಂತಹ ಝಕರಿಯಾ ಜೋಕಟ್ಟೆಯವರ ಒಂದು ಸಾಧನೆಯನ್ನು ಖಂಡಿತವಾಗಿಯೂ ಮೆಚ್ಚಬೇಕಾಗಿದೆ. ನಾನು ಶ್ರೀಮತಿ ವಾಣಿ, ಈ ಶಾಲೆಯ ಮುಖ್ಯ ಶಿಕ್ಷಕಿ. ಹೊಸದಾಗಿ ಇಲ್ಲಿ ಪದೋನ್ನತಿ ಹೊಂದಿ ಈ ಶಾಲೆಗೆ ಬಂದಿದ್ದೇನೆ. ಈ ಶಾಲೆಯನ್ನು ಫಸ್ಟ್ ನೋಡುವಾಗ ನನಗೆ ಹಾಗೆ ಆಯಿತು. ಯಾಕೆಂದರೆ ಶಾಲೆಗಳಲ್ಲಿ ಸ್ಥಳವೇ ಇಲ್ಲ, ಇದ್ದರೂ ಕೊಠಡಿಗಳ ಸಂಖ್ಯೆ ತುಂಬ ಕಡಿಮೆ ಇತ್ತು, ಮಕ್ಕಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾಯಿದೆ. ಈಗ ಅದು ಕೂಡ ನಮ್ಮ ಸರ್ಕಾರದಿಂದ ಬೈಲಿಂಗ್ವಲ್ ಬಂದ ನಂತರ ಎಲ್ಲ ಖಾಸಗಿ ಶಾಲೆಗೆ ಹಾಕುವವರು ಕೂಡ ನಮ್ಮ ಶಾಲೆಗೇ ಬರ್ತಾ ಇದ್ದಾರೆ. ಅದು ಒಂದು ಸಂತೋಷದ ವಿಷಯ. ಆದರೆ ಇಲ್ಲಿನ ಊರವರು ಮತ್ತು SDMC ಹಳೆ ವಿದ್ಯಾರ್ಥಿ ಸಂಘದವರೆಲ್ಲ ಸೇರಿಕೊಂಡು ಈ ಶಾಲೆಗೆ ಮೊದಲೇ ನಮ್ಮ ಸರ್ಕಾರದ ಬೈಲಿಂಗ್ವಲ್ ದ್ವಿಭಾಷಾ ಮಾಧ್ಯಮ ಬರುವ ಮೊದಲೇ ಈ ಶಾಲೆಗೆ ಇಂಗ್ಲೀಷ್ ಮೀಡಿಯಂ ಬೇಕು ಅಂತ ತುಂಬ ಆಸಕ್ತಿ ವಹಿಸಿ ನಮ್ಮ BO ಕಚೇರಿಯಿಂದ ಎಲ್ಲ ಸ್ಯಾಂಕ್ಷನ್ ಮಾಡಿಸಿ ಅವರು ಬಂದಿದ್ದಾರೆ. ಅದರ ಪ್ರತಿಫಲವೋ ಏನೋ ಸರ್ಕಾರವೇ ನಮ್ಮ ಶಾಲೆಗೆ 1ರಿಂದ 5ರವರೆಗೂ ಬೈಲಿಂಗ್ವಲ್ ಅನ್ನು ತಂದಿತ್ತು. ಒಂದು ಸಂತೋಷದ ವಿಚಾರ. ಆದರೂ ಇಲ್ಲಿ ತರಗತಿಗಳು, ಕೋಣೆಗಳು ಕಡಿಮೆ ಇದ್ದರಿಂದ ಇಲ್ಲಿ ಊರವರೆಲ್ಲ ಸಹಕಾರ ತುಂಬ ಇದೆ. ಯಾಕೆ ನಾನು ಬಂದ ದಿನದಿಂದ ನೋಡ್ತಾ ಇದ್ದೇನೆ, ಇಲ್ಲಿಯ ಒಂದು ಪರಿಸರದವರಾಗಲಿ ಅಥವಾ ಹಿರಿಯ ವಿದ್ಯಾರ್ಥಿಗಳಾಗಲಿ ಅಥವಾ ನಮ್ಮ SDMC ಆಗಲಿ ಮತ್ತು ಊರಿನ ಕೊಡುವ ದಾನಿಗಳು ಕೂಡ ಎಲ್ಲವನ್ನು ಮರೆತು ಶಾಲೆ, ನಮ್ಮ ಶಾಲೆ ಎನ್ನುವಂತಹ ಒಂದು ಹುಮ್ಮಸ್ಸಿನಿಂದ ಶಾಲೆಗೆ ಅನೇಕ ತುಂಬ ಕೆಲಸಗಳಾಗಿದೆ. ನಾನೀಗ ಬಂದು ನೋಡಿದೆ, ಬೋರ್ಡ್ ಆಗಲಿ, ಹೊಸ ಹೊಸ ಬೆಂಚು ಕುರ್ಚಿಗಳಾಗಲಿ ಎಲ್ಲ ಮಕ್ಕಳಿಗೆ ಹೊಸತು, ಅಂದರೆ ಪ್ರತಿಯೊಂದರಲ್ಲಿ ಅವರು ಹೊಸತನ್ನು ಬಯಸ್ತಾ ಇದ್ದಾರೆ. ಅದು ಒಂದು ಸಂತೋಷ. ಅದನ್ನು ಕೇಳಿ ಇಲ್ಲಿಯ ಒಂದು ಝಕರಿಯಾ ಜೋಕಟ್ಟೆ ಅವರು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ಅವರು ತುಂಬ ಉತ್ಸಾಹದಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಇಲ್ಲಿ ತರಗತಿ ಕೋಣೆ ಇಲ್ಲದೇ ಇರುವ ಕಾರಣ 5 ಕೋಣೆಗಳನ್ನು ನಮಗೆ ನಿನ್ನೆ ಕೊಟ್ಟಿರುವರು. ಈ ವರ್ಷದ 26-27ನೇ ಒಂದು ಅವಧಿ ನಮಗೆ ಒಂದು ಸಂತೋಷದಾಯಕ ವಿಚಾರ. ಒಂದು 5 ಕೋಣೆ ಅವರು ಕೊಡ್ತಾ ಇದ್ದಾರೆ. ಮತ್ತು ನಮ್ಮ MRPLನಿಂದಲೂ ಒಂದು 25 ಲಕ್ಷ ಹಣ ಬಂದಿದೆ. ಅದಕ್ಕೆ ಪುನಃ 25 ಲಕ್ಷ ಊರವರೇ ಸೇರಿ ಅವರು ಪುನಃ ಅಲ್ಲಿ 4 ಕೋಣೆಯನ್ನು ಕಟ್ಟಿಸಿಕೊಡುವ ಒಂದು ಹುಮ್ಮಸ್ಸಿನಲ್ಲಿ ಎಲ್ಲರೂ ಒಟ್ಟು ಸೇರಿದ್ದಾರೆ. ಹಾಗಾಗಿ ನಾನು ಎಲ್ಲರಿಗೂ, ನಮ್ಮ ಈ ಊರಿನ ಒಂದು ಅಭಿಮಾನಿ ಅಂತಲೇ ಹೇಳ್ಬೋದು. ನಾನು ಕಂಡುಕೊಂಡ ಸತ್ಯ ಅದು. ಇವರು ನಮ್ಮ ಇಡೀ ಪರಿಸರವೇ ಶಾಲೆ, ನಮ್ಮ ಶಾಲೆ, ಅದು ಇನ್ನೂ ಕೂಡ ಅಭಿವೃದ್ಧಿಯ ಪಥದತ್ತ ಹೋಗಬೇಕು ಎನ್ನೋ ಉತ್ಸಾಹನ ಎಲ್ಲ ಸೇರಿ ಸಹಕರಿಸ್ತಾ ಇದ್ದಾರೆ. ನನಗೆ ತುಂಬ ಹೆಮ್ಮೆ ಎನಿಸ್ತಾ ಇದೆ ಈ ವಿಷಯವನ್ನು ಹೇಳಲಿಕ್ಕೆ. ಥ್ಯಾಂಕ್ ಯು. ನಾನು ಮೊಹಮ್ಮದ್ ಇಬ್ರಾಹಿಂ ಮಲಕೆ ಅಂತ, ಈ ಒಂದು ಶಾಲೆಯ ಹಳೆ ವಿದ್ಯಾರ್ಥಿ. ನಮ್ಮ ಶಾಲೆಗೆ ಝಕರಿಯಾರವರ ಈ ಒಂದು ಕೊಡುಗೆ ಇದು ಇಂದಿನ ಮಕ್ಕಳಿಗೆ ಮಾತ್ರ ಅಲ್ಲ, ಸೀಮಿತವಲ್ಲ, ಮುಂದಿನ ಪೀಳಿಗೆಯ ಮಕ್ಕಳಿಗೂ ಕೂಡ ಇದೊಂದು ದೊಡ್ಡ ಉಪಕಾರಿಯಾಗಲಿದೆ. ಸಮಾಜದಲ್ಲಿ ನಿಜವಾದ ಒಂದು ರಾಷ್ಟ್ರ ನಿರ್ಮಾಪಕರಂದರೆ ಝಕರಿಯಾರವರು ಅಂತ ಹೇಳ್ಬೋದು. ಯಾಕೆಂದರೆ ತಮ್ಮ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅವರು ಉಪಯೋಗಿಸ್ತಿದ್ದಾರೆ ಮತ್ತು ಸಮಾಜದ ಒಳಿತಿಗಾಗಿ ಅವರು ಉಪಯೋಗಿಸ್ತಿದ್ದಾರೆ. ಈ ಮೂಲಕ ಅವರು ಸಮಾಜಕ್ಕೆ ಮತ್ತು ಎಲ್ಲ ಶ್ರೀಮಂತರಿಗೂ ಮತ್ತು ಎಲ್ಲರಿಗೂ ಒಂದು ಮಾದರಿಯಾಗಿ ಇವತ್ತು ಝಕರಿಯಾರವರು ಬೆಳೆದಿದ್ದಾರೆ. ಝಕರಿಯಾರವರು ಈ ಒಂದು 5 ಕೊಠಡಿಗಳನ್ನು ನಮ್ಮ ಶಾಲೆಗೆ ನಿರ್ಮಿಸಿಕೊಡ್ತೇನೆ ಅಂತ ಹೇಳಿ ಕಳೆದ ಬಾರಿ ಹೇಳಿದರು. ಈ ಸಲ ಬಂದು ಅವರು ಅದಕ್ಕೆ ಶಿಲಾನ್ಯಾಸವನ್ನು ಕೂಡ ನೆರವೇರಿಸ್ತಾರೆ. ಅದಲ್ಲದೆ ನಾವು ಈ ಒಂದು ಶಾಲೆಗೆ ಒಟ್ಟು ಒಂದು 10 ಕೊಠಡಿಗಳನ್ನು ನಿರ್ಮಿಸುವಂಥ ಒಂದು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಈಗಾಗಲೇ ನಮಗೆ MRPLನಿಂದ ಸುಮಾರು 25 ಲಕ್ಷ ರೂಪಾಯಿಯಷ್ಟು ಮಂಜೂರಾಗಿದೆ. ಅದಕ್ಕೆ ನಮ್ಮ ಶಾಸಕರು ಈ ಕ್ಷೇತ್ರದ ಶಿಫಾರಸು ಪತ್ರ ನೀಡಿದ್ದಾರೆ ಮತ್ತು ಸ್ಪೀಕರ್ UT ಖಾದರ್ ಅವರು ಕೂಡ ನಮಗೆ ಶಿಫಾರಸು ಪತ್ರವನ್ನು ನೀಡಿದ್ದಾರೆ. ಆ ಮೂಲಕ ಮತ್ತು ಝಕರಿಯಾರವರು ಕೂಡ ಈ ಒಂದು MRPLನಿಂದ 25 ಲಕ್ಷ ಸಿಗಬೇಕು, ಅವರು ಕೂಡ ಶ್ರಮಿಸಿದ್ದಾರೆ. ಮತ್ತು ನಮ್ಮ ಇಲ್ಲಿ ಊರಿನ ಸಂಘ ಸಂಸ್ಥೆಗಳು, ಅಂದರೆ ನಾವು ಇಲ್ಲಿ ಆಂಗ್ಲ ಮಾಧ್ಯಮ ಶಾಲಾ ಪ್ರಾರಂಭವಾದ ನಂತರ ನಮಗೆ ಮೂಲ ಸೌಕರ್ಯದಲ್ಲಿ ಪೀಠೋಪಕರಣಗಳ ಅವಶ್ಯಕತೆ ಇತ್ತು. ಅದಕ್ಕಾಗಿ ಇಲ್ಲಿನ ಸಂಘ ಸಂಸ್ಥೆಗಳು ಅಡ್ಡೂರು ಸೆಂಟ್ರಲ್ ಕಮಿಟಿ, 5 ಸ್ಟಾರ್ ಯಂಗ್ ಬಾಯ್ಸ್ ಮತ್ತು ಹೆಲ್ಪಿಂಗ್ ಹ್ಯಾಂಡ್ಸ್, ಫ್ರೆಂಡ್ಸ್ ಸರ್ಕಲ್ ಕೆಳಗಿನ ಕಾರ್ಯ, ಸನ್ಸೈನ್ ಫ್ರೆಂಡ್ಸ್, ಇಂತಹ ಹಲವಾರು ಸಂಘಟನೆಗಳು ಮತ್ತು ಹಲವಾರು ದಾನಿಗಳು ಕೂಡ ಇಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಸುಮಾರು ಒಂದು 5-6 ಲಕ್ಷದಷ್ಟು ರೂಪಾಯಿಯನ್ನು ನಾವು ಇಲ್ಲಿ ಪೀಠೋಪಕರಣಗಳು ಮತ್ತು ಇಲ್ಲಿ ಪೈಂಟಿಂಗ್ ಮತ್ತು ಇನ್ನಿತರ ವ್ಯವಸ್ಥೆಗಳಿಗೆ ನಾವು ವೆಚ್ಚ ಮಾಡಿದ್ದೇವೆ. ಇದಕ್ಕೆಲ್ಲ ನಮ್ಮ ಊರಿನ ದಾನಿಗಳ ಸಹಕಾರ. ಇನ್ನು ಮುಂದೆ ಕೂಡ ನಮ್ಮ ಊರಿನ ಎಲ್ಲ ದಾನಿಗಳು ಸಹಕರಿಸ್ತೇವೆ ಅಂತ ಭರವಸೆಯನ್ನು ನೀಡಿದ್ದಾರೆ. ಮುಂದೆ ನಾವು ಇಲ್ಲಿ ಹೈಸ್ಕೂಲನ್ನು ಪ್ರಾರಂಭಿಸುವಂತಹ ಒಂದು ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದಕ್ಕೆಲ್ಲ ಒಂದು
ಮೂಲ ಒಂದು ಇದಂದರೆ ನಾವು ಜಕರಿಯಾ ಅವರನ್ನು ಹೇಳ್ಬೋದು. ಯಾಕೆಂದರೆ ಅವರೊಂದು ಈ ಒಂದು 6 ಕೊಠಡಿಗಳನ್ನು ನಿರ್ಮಿಸುವ ಮೂಲಕ ಒಳ್ಳೆಯ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ನೀಡಿದ್ದಾರೆ. ಮತ್ತು ನಾನು ಎಲ್ಲರಿಗೂ ಹೇಳೋದು ಏನೆಂದರೆ ಇಲ್ಲಿನ ಎಲ್ಲ ದಾನಿಗಳು ಕೂಡ ಸರ್ಕಾರದೊಂದಿಗೆ ಕೈ ಜೋಡಿಸಿ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಎಲ್ಲರೂ ಕೂಡ ಪಾಲುದಾರರಾಗಬೇಕಾಗಿ ನಾನು ವಿನಂತಿಸ್ತೇನೆ. ನನ್ನ ಹೆಸರು ಟಿ ಅಹಮದ್ ಬಾವ್ ಅಂತ. ನಾನು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತವ. ಭಾಳಷ್ಟು ಈಗ ಇಬ್ರಾಹಿಂ ಹೇಳ್ದಾಗೆ 500-600 ಮಕ್ಕಳು ಇಲ್ಲಿ ಕಲಿತಾಯಿದ್ದರು. ಅದು ಏನೋ ಸ್ವಲ್ಪ ಇದಾಯ್ತು ಅಂದರೆ ಇಲ್ಲಿ ಖಾಸಗಿ ಶಾಲೆ ಪ್ರಾರಂಭವಾಯಿತು. ಅದರಿಂದ ಎಲ್ಲ ಮಕ್ಕಳನ್ನು ಖಾಸಗಿ ಶಾಲೆಗೆ ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸಲಿಕ್ಕೆ ಶುರುವಾಗಿ ಇಲ್ಲಿ ಕಡಿಮೆ ಆಗುತ್ತಾ ಬಂತು. ಆದ್ದರಿಂದ ನಮಗೆ ಸ್ವಲ್ಪ ಇಲ್ಲಿ ಯಾವ ಮಟ್ಟಕ್ಕೆ ಹೋಯಿತು ಅಂದರೆ ಶಾಲೆ ಮುಚ್ಚುವ ಮಟ್ಟಕ್ಕೆ ಹೋಗಿತ್ತು. ಆದರೆ ನಾವು ಸ್ವಲ್ಪ ಎಚ್ಚೆತ್ತುಕೊಂಡು ಎಲ್ಲ ಮನೆಗೆ ತೆರಳಿ ಎಲ್ಲರನ್ನು ಮೀಟಾಗಿ ನಮ್ಮ ಶಾಲೆ ಮುಚ್ಚಿತ್ತದೆ, ನೀವು ಮಕ್ಕಳನ್ನು ಕಲಿಸಬೇಕಂತ ಹೇಳಿ ಆಮೇಲೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಯಿತು. ಈ ಸಲ ನಮಗೆ ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಒಂದು ಪರ್ಮಿಷನ್ ಸಿಕ್ಕಿತು. ಅದು ತುಂಬ ಸಂತೋಷ ಆಯಿತು. ಅದಕ್ಕೆ ತುಂಬ ಶ್ರಮಪಟ್ಟ ಹಿದಾಯತುಲ್ಲಾ ಮತ್ತು ಇಬ್ರಾಹಿಂರವರು ಇವರ ಶ್ರಮ. ಆದರೆ ನಮಗೆ ತುಂಬ ಒಂದು ಇದು ಟೆನ್ಷನ್ ಇದ್ದದೇನಿದೆ, ಇಲ್ಲೊಂದು ಬಿಲ್ಡಿಂಗ್ ಆಗಬೇಕಲ್ಲ ಅಂತ ಹೇಳಿ ಅದಕ್ಕೂ ಹಿದಾಯತ್ರವರು ಇಲ್ಲ ಅದೆಲ್ಲ ಮಾತಾಡ್ತೀವಿ. ಅದಕ್ಕೆ ಜಕರಿಯಾರವರು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರು ನಮ್ಮ ಊರಿನ ಅಳಿಯ, ಇದೇ ಎದುರು ಮನೆಯ ಹುಡುಗಿಯನ್ನು ಮದುವೆ ಆದದ್ದು. ನಮಗೆ ಅವರು ಮೊದಲೇ ತುಂಬ ಪರಿಚಯಸ್ಥರು. ಅವರು ತುಂಬ ದಾನಿ, ಅಡ್ಡೂರಿಗೆ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರೊಂದು ಉದಾರ ದಾನಿಯಾಗಿ ಶಿಕ್ಷಣಕ್ಕಾಗಲಿ ಇನ್ನು ಇತರ ಎಲ್ಲದಕ್ಕೊಂದು ದಾನಿಯಾಗಿ ಅವರು ಮಾಡ್ತಾಯಿದ್ದಾರೆ. UP ಇಬ್ರಾಹಿಂ ಅಂತ ನನ್ನ ಹೆಸರು. ನಾನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದೆ. ನಾನು ಕಲಿತಿರ್ತಕ್ಕಂಥ ಶಾಲೆ ಇದು. ಈ ಶಾಲೆಗೆ ಸಲದಾನವನ್ನು ನಮ್ಮ ಕಡಂಬರ್ ಶಂಕರನಾರಾಯಣ್ ಅವರ ಕುಟುಂಬಸ್ಥರು ನೀಡಿದಂಥ ಜಾಗ. ಅಂದಿನ ಕಾಲದ ಶಾಸಕರಾಗಿರತಕ್ಕಂಥ ಸುಬ್ಬಯ್ಯ ಶೆಟ್ಟಿ ಅವರು ಈ ಶಾಲೆ ಉದ್ಘಾಟಿಸಿದ್ದರು. ಅದರ ನಂತರ ಶಾಲೆಗೆ ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಆಯಿತು. ಅದರ ನಂತರ ಕೆಲವು ನಮ್ಮ ಊರಿನ ಯುವಕರು, ಯಾಕೆಂದರೆ ನಮ್ಮ ಹಲ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರತಕ್ಕಂಥ ಹಿದಾಯತುಲ್ಲಾ, ಅದೇ ರೀತಿ ಇಬ್ರಾಹಿಂ ಅಳಕೆ, ಅದೇ ರೀತಿ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಇವರೆಲ್ಲ ಸೇರಿಕೊಂಡು ಮತ್ತು ಊರಿನ ಸಂಘ ಸಂಸ್ಥೆಗಳು ಸೇರಿಕೊಂಡು ಇದಕ್ಕೆ ಶಾಲೆಗೆ ಒಂದು ಹುರುಪನ್ನು ನೀಡಬೇಕು, ಶಾಲೆ ಕನ್ನಡ ಮೀಡಿಯಂಗೆ ಮಕ್ಕಳನ್ನು ಸೇರಿಸಬೇಕು ಎಂಬ ಒಂದು ಹಿನ್ನೆಲೆಯಲ್ಲಿ ನಮ್ಮ ಈ ಭಾಗದಲ್ಲಿ ಶಾಲೆಗೆ ಇಂಗ್ಲೀಷ್ ಮೀಡಿಯಮ್ ಆಗಬೇಕಂತ ಪ್ರಯತ್ನಪಟ್ಟು ಇಂಗ್ಲೀಷ್ ಮೀಡಿಯಮಿಗೆ ಅನುಮತಿ ಪಡೆದು ಅದರ ನಂತರ ಆಜಿ ಜಕರಿಯಾ ಅವರ ಒಂದು ಸಹಾಯಧನದಿಂದ ಕಟ್ಟಡ ಕಟ್ಟಲಿಕ್ಕೆ 70 ಲಕ್ಷ ರೂಪಾಯಿವರೆಗೆ ಅವರು ನೀಡ್ತೇನೆ ಎಂದು ವಾಗ್ದಾನವನ್ನು ಕೊಟ್ಟಿದ್ದಾರೆ. ನಿನ್ನೆ ಶಿಲಾನ್ಯಾಸವೂ ಮಾಡಿದ್ದಾರೆ. ಅದೇ ರೀತಿ ನಮಗೆ MRPಯಲ್ಲಿಂದ ಅನುದಾನ ಬಂದಿದೆ 25 ಲಕ್ಷ ರೂಪಾಯಿ. ಹಾಗೆ ಹೊಸ ಕಟ್ಟಡ ಮತ್ತು ಹೊಸ ಮಕ್ಕಳ ಸೇರ್ಪಡೆಗೆ ಒಂದು ನಂದಿ ಆಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಇಲ್ಲಿನ ಎಲ್ಲ ಹಳ ವಿದ್ಯಾರ್ಥಿಗಳು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಕಲಿತಿರ್ತಕ್ಕಂಥ ಶಾಲೆ ಎಂಬ ಹೇಳಲಿಕ್ಕೆ ನಮಗೂ ಒಂದು ಹೆಮ್ಮೆ. ಆದ ಕಾರಣ ಈ ಶಾಲೆ ಒಂದು ಕನ್ನಡ ಮೀಡಿಯಂ ನಮ್ಮ ಜಿಲ್ಲೆಗೆ ಒಂದು ಮಾದರಿ ಶಾಲೆಯನ್ನಾಗಲಿ ಅಂತ ಹೇಳುತ್ತಾ ನಾವೆಲ್ಲರೂ ಆಶಿಸೋಣ. ನಾನು ಮೊಹಮ್ಮದ್ ಅಸ್ತರ್. ನಾನು ಅಡ್ಡೂರು ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ಹಳೆ ವಿದ್ಯಾರ್ಥಿಯಾಗಿದ್ದು, ನನ್ನಂತಹ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದಂತಹ ಈ ಒಂದು ಸರ್ಕಾರಿ ಶಾಲೆಯು ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಯ ಪೈಪೋಟಿಯಿಂದಾಗಿ ವಿದ್ಯಾರ್ಥಿಗಳ ಸಂಖ್ಯೆಯು ಬಹಳಷ್ಟು ಗಣನೀಯವಾಗಿ ಇಳಿಕೆಯಾಗಿ ಈ ಒಂದು ಶಾಲೆಯು ಮುಚ್ಚುವಂತಹ ಹಂತಕ್ಕೆ ಬಂದು ತಲುಪಿದಂತಹ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಕಲಿತಂತಹ ಹಳೆ ವಿದ್ಯಾರ್ಥಿಗಳು ಹಾಗೂ ಈ ಊರಿನ ಎಲ್ಲ ಸಂಘ ಸಂಸ್ಥೆಗಳು ಒಂದಾಗಿಕೊಂಡು ಈ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದ್ದು ಬಹಳ ಸಂತೋಷದ ವಿಷಯವಾಗಿದೆ. ಅದೇ ರೀತಿ ಕಳೆದ ವರ್ಷದಿಂದ ಈ ಒಂದು ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿದ್ದು, ಇದಕ್ಕೆ ಭಾಳಷ್ಟು ಶ್ರಮಿಸಿದಂತಹ BCC ಇದರ ಅಧ್ಯಕ್ಷರಂಥ MS ಹಿದಾಯತ್ ಹಾಗೂ ಇಬ್ರಾಹಿಂ ಅಳಕೆ ಅವರನ್ನು ಈ ಒಂದು ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ. ಇವರ ಸತತ ಪ್ರಯತ್ನದಿಂದ ಈ ಒಂದು ಶಾಲೆಯಲ್ಲಿ ಕಳೆದ 2 ವರ್ಷಗಳಿಂದ ಇಂಗ್ಲೀಷ್ ಮಾಧ್ಯಮವನ್ನು ಪ್ರಾರಂಭಿಸಲು ಸಾಧ್ಯವಾಗಿದೆ. ಇದರಿಂದ ಈ ಊರಿನ ಆದಷ್ಟು ಬಡ ಹಾಗೂ ಮಾಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ. ಅದೇ ರೀತಿ ಸುಮಾರು 70 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಶಾಲೆಯ ಕಟ್ಟಡವು ಮುರಿದು ಬೀಳುವಂತಹ ಒಂದು ಹಂತಕ್ಕೆ ಬಂದಂತಹ ಈ ಒಂದು ಸಂದರ್ಭದಲ್ಲಿ ಕಳೆದ ವರ್ಷ ಈ ಒಂದು ಶಾಲೆಗೆ ಭೇಟಿ ಕೊಟ್ಟಂತಹ ಜಕರಿಯಾ ಜೋಕಟ್ಟೆಯವರು ಈ ಒಂದು ಶಾಲೆಗೆ ಅಗತ್ಯ ಇರುವಂತಹ 5 ಕೊಠಡಿಗಳನ್ನು ನಿರ್ಮಿಸುವುದಾಗಿ ಭರವಸೆಯನ್ನು ನೀಡಿದರು. ಅವರು ನೀಡಿದಂತಹ ಭರವಸೆಯಂತೆ ನಿನ್ನೆ ಬಂದು ಆ ಒಂದು ಕಟ್ಟಡಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಸಹ ನೆರವೇರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಜಕರಿಯಾ ಜೋಕಟ್ಟೆಯವರ ಈ ಒಂದು ಕಾರ್ಯವನ್ನು ಪ್ರಥಮವಾಗಿ ಶ್ಲಾಘಿಸ್ತಾ ಇದ್ದೇನೆ. ಯಾಕೆಂದರೆ
ಶೈಕ್ಷಣಿಕ ಕ್ರಾಂತಿಯನ್ನು ಈ ಜಿಲ್ಲೆಯಲ್ಲಿ ನಡೆಸಿದಂತಹ ಜಕರಿಯಾ ಜೋಕಟ್ಟೆಯವರ ಒಂದು ಸಾಧನೆಯನ್ನು ಖಂಡಿತವಾಗಿಯೂ ಮೆಚ್ಚಬೇಕಾಗಿದೆ. ಅದಕ್ಕಾಗಿ ಪ್ರಥಮವಾಗಿ ಈ ಒಂದು ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದುಕೊಂಡು ಜಕರಿಯಾ ಜೋಕಟ್ಟೆಯವರನ್ನು ಅಭಿನಂದಿಸುತ್ತಾ ಇದ್ದೇನೆ. ನನ್ನ ಹೆಸರು ಕಮರುದ್ದೀನ್ ಅಂತ. ನಾನು ಕೂಡ ಹಳೆ ವಿದ್ಯಾರ್ಥಿಯಾಗಿ ಇಲ್ಲಿ ಕಲಿತವನು. ನಾನಿವಾಗ SDMC ಅಧ್ಯಕ್ಷನಾಗಿದ್ದೇನೆ ಇಲ್ಲಿ. ಮತ್ತು ನಮ್ಮ ಜಕರಿಯಾ ಅವರು ಒಂದು 5 ಕೊಠಡಿಗಳನ್ನು ಕೊಡ್ತೇನೆ ಅಂತ ನಮಗೆ ಭರವಸೆ ಕೊಟ್ಟಿದ್ದರು. ಅದು ಇವಾಗ ನಿನ್ನೆ ಕೂಡ ಬಂದು ಇಲ್ಲಿಗೆ ಶಿವನ್ಯಾಸ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ. ಮತ್ತು ಇನ್ನೂ ಕೂಡ ಏನು ಬೇಕು ಅಂತ ನಮ್ಮ ಹತ್ರ ಕೂಡ ಎಲ್ಲ ಹೇಳಿದ್ದಾರೆ. ಮತ್ತು ಯಾವ ಇದಕ್ಕೂ ನಾವು ಸ್ಪಂದನೆ ಮಾಡ್ತೇನೆ ಅಂತ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ನನ್ನ ಹೆಸರು ಹರೀಶ. ನಾನು DKZPI ಪ್ರೈಮರಿ ಸ್ಕೂಲ್ ಅಡ್ಡೂರಿನಲ್ಲಿ ಓಲ್ಡ್ ಸ್ಟೂಡೆಂಟ್. ನಮ್ಮ ಸ್ಕೂಲಿಗೆ ಒಂದು ಕಟ್ಟಡದ ಕೊರತೆ ಇತ್ತು. ಅದನ್ನು ಜಕರಿಯಾ ಜೋಕಟ್ಟೆಯವರು ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಮಕ್ಕಳಿಗೆ ಇಲ್ಲಿ ಎಲ್ಲ ಪಾಪ ಬಡ ಮಕ್ಕಳಿಗೆಲ್ಲ ಕಲೀಲಿಕ್ಕೆ ತುಂಬ ಅನುಕೂಲವಾಗ್ತಾ ಇದೆ. ಹೀಗಾಗಿ ತುಂಬ ಖುಷಿ ಆಗ್ತಾಯಿದೆ. ನನ್ನ ಹೆಸರು ಶಾರದಾ. ನನ್ನ ಮಗಳು ಇಲ್ಲೇ ಕಲಿತಿದ್ದಾಳೆ 1ರಿಂದ 6ನೇ ತರಗತಿ ತನಕ. ಈಗ 6ನೇ ತರಗತಿ ಇಲ್ಲೇ ಕಲಿತಾ ಇದ್ದಾಳೆ. ಆದರೂ ನಮಗೆ 5 ಕೊಠಡಿ ವ್ಯವಸ್ಥೆಯವರು ಜಕರಿಯಾಕ್ಕವರು ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಅದೊಂದು ತುಂಬ ಖುಷಿಯಾದ ವಿಷಯ. ಎಲ್ಲರೂ ಇನ್ನು ಇಂಗ್ಲೀಷ್ ಮೀಡಿಯಮ್ ಆಗಿ ಎಲ್ಲ ಮಕ್ಕಳೆಲ್ಲ ಇಲ್ಲಿ ಬರ್ತಾರೆ ಶಾಲೆಗೆ. ಮತ್ತು ಅವರದ್ದು MRP ಎಲ್ಲರೂ ಕೂಡ ಸ್ವಲ್ಪ ಸಹಾಯ ಮಾಡ್ತಾರೆ ಅಂತ ಹೇಳಿದ್ದಾರೆ ಕೊಠಡಿಗೆ. ಹಾಗೆ ನಮಗೆಲ್ಲ ಖುಷಿಯಾಗಿದೆ. ಇದು ನಮ್ಮ ಊರು ಕೂಡ ಉದ್ಧಾರ ಆಗ್ತದೆ ಹೀಗೆ ಆದರೆ. ನಾನು ಗಂಧಾಡಿ ವಾಮಯ ಕುಲಾಲ್. ಜಕರಿಯಾ ಅವರು ಬಂದರು, ಜಕರಿಯಾ ಅವರು ಅಂತ ಅವರು ಬಂದು ಒಂದು ನಮಗೆ ಇದಕ್ಕೊಂದು ಸಹಾಯಕವಾಗಿ ಬಂದರು. ನಿನ್ನೆ ನಮ್ಮನ್ನು ಕರೆದರು, ನಾವು ಬಂದಿದ್ದೇವೆ ಕುಟ್ಟಿ ಹೊಡೆಯಲಿಕ್ಕೆ ಅಂತ ಹೇಳಿದರು. ಅದಕ್ಕಾಗಿ ನಾವು ಬಂದಿದ್ದೇವೆ. ಅದು ಇನ್ನೂ ಅವರು ಆ ದೇವರು ಅವರಿಗೆ ಒಳ್ಳೆತನ ಕೊಟ್ಟು ಇನ್ನೂ ನಮ್ಮ ಶಾಲೆಯನ್ನು ಮುಂದೆ ಕೊಂಡು ಹೋಗ್ಬೇಕಂತ ನಾವು ದೇವರ ಪ್ರಯತ್ನಿಸ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.